ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರೇಡ್ ವಿತ್ ಶಿವ. ಓಕೆ, ಇವತ್ತು ನಾವು ಅಂದರೆ 11th ಮೇ. ಓಕೆ, 11th ಮೇ ಅಲ್ಲಿ ನಮಗೆ ಒಂದು ಟ್ರಯಾಂಗಲ್ ಪ್ಯಾಟರ್ನ್ನ ಫಾರ್ಮ್ ಆಗಿದೆ. ಸೊ ಆ ಟ್ರಯಾಂಗಲ್ ಪ್ಯಾಟರ್ನು ಫೇಕ್ ಬ್ರೇಕ್ಔಟ್ ಕೊಡ್ತು. ಓಕೆ, ಫೇಕ್ ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಮೂಮೆಂಟ್ ಆಯಿತು. ಸೊ ಈ ಥರದ ಪ್ಯಾಟರ್ನು ನಾವು ಯಾವ ಥರ ಫೈಂಡ್ ಮಾಡಬೇಕು, ಇದು ಫೇಕ್ ಬ್ರೇಕ್ಔಟ್ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಸೊ ನಾವು ಟ್ರೇಡ್ನ ಇನಿಷಿಯೇಟ್ ಮಾಡಿಬಿಡ್ತೀವಿ, ಆಮೇಲೆ ಸ್ಟಾಪ್ ಲಾಸ್ ತುಂಬ ಜನಕ್ಕೆ ಸ್ಟಾಪ್ ಲಾಸ್ ಆಗಿಬಿಡುತ್ತೆ. ಸೊ ಇದನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ನಮಗೆ ಏನು ಬೇಕಾಗಿರೋದು, ಮಾರ್ಕೆಟು ಇವಾಗ ಬುಲ್ಲಿಶ್ ಟ್ರೇಡಲ್ಲಿ ನೋಡಿ, ಮೇಲೆ ಹೋಯ್ತು, ಕೆಳಗಡೆ ಬಂತು, ಮತ್ತು ಸಡನ್ನಾಗಿ ಫಾಲೋ ಆಗಿ ಮತ್ತೆ ರಿಕವರಿ ಮೋಡಲ್ಲಿ. ಓಕೆ, ಇವತ್ತು ಅಷ್ಟೇ ಬ್ರೇಕ್ಔಟ್ ಆಯಿತು, ಅಂದರೆ 11th ಮೇ ಬ್ರೇಕ್ಔಟ್ ಆಗಿ ಮತ್ತೆ ಕೆಳಗಡೆ ಫಾಲೋ ಆಗಿ ಕಂಟಿನ್ಯೂಯಸ್ ಆಗಿ ಟ್ರಯಾಂಗಲ್ ಪ್ಯಾಟರ್ನ್ನ ಫಾಲೋ ಮಾಡ್ಕೊಂತ ಬಂತು. ಸೊ ಈ ಟ್ರಯಾಂಗಲ್ ಪ್ಯಾಟರ್ನ್ ಫಾಲೋ ಮಾಡಿದ ತಕ್ಷಣ ನಾವೇನು ಅನ್ಕೊಂಡ್ವಿ, ಸಪೋಸ್ ಇವತ್ತು ನಮಗೆ ಬ್ರೇಕ್ಔಟ್ ಆಗಿದೆ, ಸೊ ಮೇಲೆ ಟ್ರೇಡ್ ಹೋಗುತ್ತೆ, ಮೇಲೆ ಟ್ರೇಡ್ ಹೋಗ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಎಲ್ಲರೂ ತುಂಬ ಜನ ಅಸಂಪ್ಷನ್ ಹಂಗೆ ಮಾಡಿರ್ತಾರೆ. ಸೊ ಬಿಕಾಸ್ ಯಾಕಂದರೆ 18,300 ನಮಗೆ ಒಳ್ಳೆ ಸಪೋರ್ಟ್ ಇದೆ. ಓಕೆ, ಅಲ್ಲಿ ತುಂಬ ಓಪನ್ ಇಂಟ್ರೆಸ್ಟು 18,300 ಇದೆ. ಬೆಳಿಗ್ಗೆ ಟ್ರೇಡು ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡಿ ಟ್ರೇಡ್ ಇನಿಷಿಯೇಟ್ ಮಾಡಿದ್ವಿ ನಾವು. ಒಂದು ಒಳ್ಳೆ ಮೂಮೆಂಟ್ ನಮಗೆ 1:2 ರಿಸ್ಕ್ ರಿವಾರ್ಡಲ್ಲಿ ಸಿಕ್ತು. ನೆಕ್ಸ್ಟ್ ನಮಗೆ ಕನ್ಸಾಲಿಡೇಷನ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ನಾವು ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮ್ ಆಗಿ ಸ್ಟಾರ್ಟ್ ಆಯಿತು. ನಾವು ಬ್ರೇಕ್ಔಟ್ ಮೂವ್ಮೆಂಟ್ಗೆ ಕಾಯ್ತಾ ಇದ್ವಿ, ಬ್ರೇಕ್ಔಟ್ ಯಾವಾಗ ಆಗುತ್ತೆ ನಾವು ಇನಿಷಿಯೇಟ್ ತೊಗೊಳೋಣ ಅಂತ. ಸೊ ಈ ಬ್ರೇಕ್ಔಟ್ನ ಫೇಕ್ ಬ್ರೇಕ್ಔಟ್ ಅಂತ ಐಡೆಂಟಿಫೈ ಮಾಡಿದ್ವಿ ನಾವು. ಯಾವ ಥರ ಅಂತಂತಂದರೆ, ನಾವು ಸಪೋಸ್ ಇವಾಗ NIFTY50 ಏನಾಗುತ್ತೆ, NIFTY50 ಟೋಟಲ್ ನಮಗೆ 50 ಸ್ಟಾಕ್ಸ್ ಕಂಟೈನ್ ಆಗುತ್ತೆ. ರಿಲಯನ್ಸು, ಇನ್ಫೋಸಿಸ್ಸು, ವಿಪ್ರೋ, HDFC ಬ್ಯಾಂಕ್, HDFC ಲೈಫ್ ಅಂತ ತುಂಬ 50 ಸ್ಟಾಕ್ಸ್ ಇರುತ್ತೆ. ಸೊ ಅವೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ ನಾವು, ಅವು ಯಾವ ಥರ ಮೂಮೆಂಟ್ ಆಗ್ತಿದೆ ಅಂತ. ನಾನು ಜಸ್ಟ್ ರಿಲಯನ್ಸ್ ಓಪನ್ ಮಾಡಿದೆ. ರಿಲಯನ್ಸಲ್ಲಿ ಓಕೆ, 1 ಡೇ ಟೈಮ್ ಫ್ರೇಮಲ್ಲಿ ಓಪನ್ ಮಾಡಿದೆ. 1 ಡೇ ಟೈಮ್ ಫ್ರೇಮಲ್ಲಿ ನೋಡ್ಬೋದು ನೀವು. 1 ಡೇ ಟೈಮ್ ಫ್ರೇಮಲ್ಲಿ ಏನಿದೆ ನೋಡಿ, ಒಂದು ಒಳ್ಳೆ ಟ್ರೆಂಡ್ ಲೈನ್ ಫಾಲೋ ಆಗಿದೆ. ಆ ಟ್ರೆಂಡ್ ಲೈನ್ ಏನಾಗ್ತಿದೆ ನಮಗೆ, ಈ ಟ್ರೆಂಡ್ ಲೈನ್ ಇಲ್ಲಿ ಟಚ್ ಆಯಿತು, ಮತ್ತು ಈ ಟ್ರೆಂಡ್ ಲೈನ್ಗೆ ಈ 11th ಮೇ ಏನಾಯಿತು, ಗ್ಯಾಪ್ ಅಪ್ ಓಪನ್ ಆಗಿ ಸಡನ್ನಾಗಿ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಹೊತ್ತಿಗೆ. ನೋಡಿ, 5 ಮಿನಿಟ್ಸಲ್ಲಿ ನೋಡ್ಬೋದು. ನೋಡಿ, ಗ್ಯಾಪ್ ಅಪ್ ಓಪನ್ ಆಯಿತು, ಕನ್ಸಾಲಿಡೇಷನ್ ಆಗಿ ಮೇಲೆ ಹೋಗ್ಬೇಕಾಗಿತ್ತು. ನಮಗೇನಾಯಿತು, ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ? 12:45. ಅದೇ ಟೈಮಿಗೆ 12:45 ನಮಗೆ ನಿಫ್ಟಿಯಲ್ಲಿ ನೋಡಿ, 12:45 ನಿಫ್ಟಿಯಲ್ಲಿ ನಮಗೆ ಅಷ್ಟೇನು ಫಾಲ್ ಕಂಡಿಲ್ಲ, ಬಟ್ ರಿಲಯನ್ಸಲ್ಲಿ ಫಾಲ್ ಕಂಡಿದೆ. ಸೊ ಬೇರೆ HDFC ಅವೆಲ್ಲ ನಮಗೆ ಚೆನ್ನಾಗಿ ಮೇಲೆ ಮೂಮೆಂಟನ್ನು ಕಾಣ್ತಾ ಇತ್ತು ಅವತ್ತು. ಓಕೆ, 11th ಮೇ ಅಲ್ಲಿ ನೀವು ನೋಡ್ಬೋದು, ಚೆನ್ನಾಗಿ ಮೂಮೆಂಟಮ್ ಕಾಣ್ತಾ, ಈವನ್ ಬ್ಯಾಂಕ್ ನಿಫ್ಟಿಯಲ್ಲಿ. ಬಟ್ ರಿಲಯನ್ಸ್ ಒಂದು ನಮಗೆ ಬ್ಯಾಕ್ ಡ್ರಾಪ್ ಆಯಿತು, ಯಾಕಂದರೆ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು ಇದು. ಸೊ ನಾವೇನು ಮಾಡಿದ್ವಿ, ಇವತ್ತು ನೋಡಿ ಕೆಳಗಡೆ ಬಂದ ತಕ್ಷಣವೇ ಯಾವತ್ತು ಸಡನ್ನಾಗಿ ರಿವರ್ಸ್ ಆಗಲ್ಲ. ಒಂದು ರೆಸಿಸ್ಟೆನ್ಸ್ ಇದ್ಮೇಲೆ ಅಲ್ಲಿ ತುಂಬ ಜನ ಸಪ್ಲೈ ಝೋನ್ ಇರುತ್ತೆ. ಸೊ ಅದಕ್ಕೆ ಕೆಳಗಡೆ ಇನಿಷಿಯೇಟ್ ಆಗುತ್ತೆ. ಸೊ ನಾವು ಈ ಫೇಕ್ ಔಟ್ನ ಆ ಥರ ಕಂಡಿಡಿದ್ವಿ. ಸೊ ರಿಲಯನ್ಸ್ ಕೆಳಗೆ ಹೋಗ್ತಿದೆ, ಬಟ್ ನಿಫ್ಟಿ ಮೇಲೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಯೂಟರ್ನ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಫೇಕ್ ಬ್ರೇಕ್ಔಟ್ ಇರ್ಬೋದು ಅಂತ ನಾವು ನೋಡಿದ್ವಿ. ಇಲ್ಲಿ ಏನು ಟ್ರೇಡ್ ತೊಗೊಂಡಿಲ್ಲ ನಾವು. ನೆಕ್ಸ್ಟ್ ಕ್ಯಾಂಡಲ್ ನೋಡಿದ್ವಿ, ನಮಗೆ ಒಂದು ಡೋಜಿ ಸಿಕ್ತು. ಅದರ ನೆಕ್ಸ್ಟ್ ಕ್ಯಾಂಡಲ್ ನಮಗೆ ಒಂದು ಬೇರಿಶ್ ಕ್ಯಾಂಡಲ್ ಸಿಕ್ತು. ಸೊ ಇದು ಕನ್ಫರ್ಮೇಷನ್ ದ್ಯಾಟ್ ಮಾರ್ಕೆಟು ಇವತ್ತು ಕೆಳಗಡೆ ಹೋಗುತ್ತೆ ಅಂತ. ಜಸ್ಟ್ ಸಣ್ಣ ಸ್ಟಾಪ್ ಲಾಸ್ ಇಟ್ಟು ನಾವು ಒಂದು ಇನಿಷಿಯೇಟ್ ಮಾಡಿದ್ವಿ. ಒಳ್ಳೆ ಟ್ರೇಡ್ ಇದರಲ್ಲಿ, ಆಲ್ಮೋಸ್ಟ್ ಒಂದು 10 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟು ನಮಗೆ 1:2 ರಿಸ್ಕ್ ರಿವಾರ್ಡ್. ಇದು ನಮಗೆ ಡಿಮ್ಯಾಂಡ್ ಝೋನ್ ಇತ್ತು. ಇಲ್ಲಿ ನೋಡಿ, 1:2 ಆಲ್ಮೋಸ್ಟ್ 1:5 ತನಕ ಬಂತು. ನಾವೇನು ಜಸ್ಟ್ ಒಂದು 50 ಪಾಯಿಂಟ್ಸ್ ತೊಗೊಂಡು ಎಕ್ಸಿಟ್ ಆದ್ವಿ. ಈ ಥರದ್ದು ನಾವು ಹಿಂಗೆ ಐಡೆಂಟಿಫೈ ಮಾಡುತ್ತೆ, ಬಿಕಾಸ್ ನಾವು ರಿಲಯನ್ಸ್ನ ನೋಡಿ, HDFCನ ನೋಡಿ ಯಾವ ಥರ ಮೂಮೆಂಟ್ ಆಗ್ತಿದೆ ಅಂತ ನೋಡಿ ನಾವು
ಸಣ್ಣ ಟ್ರೇಡ್ ಇನಿಷಿಯೇಟ್ ಮಾಡಬೇಕು. ಬಿಕಾಸ್ ಈ ಫೇಕ್ ಬ್ರೇಕ್ಔಟ್ ಅದೇ ಕಾರಣಕ್ಕೆ ಇರುತ್ತೆ. ರಿಲಯನ್ಸ್ ಕೆಳಗಡೆ ಹೋಗ್ತಿದೆ, ಬಟ್ ನಿಫ್ಟಿ ಮೇಲೆ ಹೋಗ್ತಿದೆ ಅಂದರೆ ಅದು ಸಾಧ್ಯ ಇಲ್ಲ. ರಿಲಯನ್ಸ್ ಯಾವಾಗ ಜಾಸ್ತಿ ಮೂಮೆಂಟಮ್ ಕಾಣುತ್ತಲ್ಲ ಅವಾಗೆ ನಿಫ್ಟಿ ಈ ಥರ ದೊಡ್ಡ ಬ್ರೇಕ್ಔಟ್ ಆಗುತ್ತೆ. ಸೊ ಈ ಥರ ನಾವು ಫೇಕ್ ಬ್ರೇಕ್ಔಟ್ನ ಕಂಡಿರ್ತೀವಿ. ಇದು ಒಂದು ಟೈಪ್ ಆಫ್ ನಾವು ಐಡೆಂಟಿಫೈ ಮಾಡ್ಬೋದು. ವೆದರ್ ನಾವು ಬುಲಿಶ್ ಇದ್ರೂ ಫೇಕ್ ಬ್ರೇಕ್ಔಟ್ ಯಾವ ಥರ ಐಡೆಂಟಿಫೈ ಮಾಡ್ಬೋದು, ಇನಿಷಿಯೇಟ್ ಸ್ಮಾಲ್ ಟ್ರೇಡ್ ಯಾವ ಥರ ತೊಗೋಬೋದು ಅಂತ. ಇದು ಒಂದು ಸಣ್ಣ ಎಕ್ಸಾಂಪಲ್. ಓಕೆ, ಈ ಥರ ಒಳ್ಳೆ ಕಂಟೆಂಟ್ಗಾಗಿ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.